hello. Welcome to our channel Sudiksha Beats. ಇವತ್ತು HRMS ನಲ್ಲಿ ಪ್ರೊಬೇಷನರಿ ಡಿಕ್ಲರೇಷನ್ ಹೇಗೆ ಮಾಡೋದು ಅಂತ ಲೈವ್ ಡೆಮೋ ನಲ್ಲಿ ತೋರಿಸ್ತಾ ಇದೀವಿ. ಸೊ ಆಗಿದ್ರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋನ ಎಂಡ್ ವರೆಗೆ ಮಾಡಿದಿರಾ ನೋಡಿ. ಹಲೋ ಎಲ್ಲರಿಗೂ ವೆಲ್ಕಮ್ ಟು ಮೈ ಚಾನಲ್ ಸುದೀಕ್ಷಾ ಬಿಟ್ಸ್. ಇವತ್ತು ನಾನು ನಿಮಗೋಸ್ಕರ ಅಂತ ನಾನು ಈಗಾಗಲೇ ಹೇಳಿರೋ ಪ್ರಕಾರ ಪ್ರೊಫೆಷನರಿ ಡಿಕ್ಲರೇಷನ್ ಯಾವ ತರ HRMS 1 ನಲ್ಲಿ ಎಂಟ್ರಿ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ನಾನು ಇವಾಗ ಮಾಡ್ತಾ ಇದ್ದೀನಿ. ಈಗ ನಾನು ಒಬ್ಬರದ್ದು ಪ್ರೊಫೆಷನರಿ ಪೀರಿಯಡ್ ಡಿಕ್ಲರೇಷನ್ ಯಾವ ತರ ಮಾಡೋದು ಅನ್ನೋದನ್ನ ಲೈವ್ ಡೆಮೋದಲ್ಲಿ ನಾನು ಕೊಡ್ತಾ ಇದ್ದೀನಿ. ಬನ್ನಿ, ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಕ್ ಹೋಗ್ಬಿಡಿ. ಈಚ್ ಅಂಡ್ ಎವ್ರಿ ಪಾಯಿಂಟ್ ಇಂಪಾರ್ಟೆಂಟ್ ಆಗಿರೋದ್ರಿಂದ ವಿಡಿಯೋನ ಎಂಡ್ವರೆಗೂ ನೋಡಿ. ಬನ್ನಿ, ಆಗಿದ್ರೆ ನಾವು ಇವಾಗ ಪ್ರೊಫೆಷನಲ್ ಯಾವ ತರ ಮಾಡೋದು ಅನ್ನೋದನ್ನ ನಾನು ಇವಾಗ ನಿಮ್ಗೆ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಮೊದಲಿಗೆ ನಾವು ಸರ್ವಿಸ್ ರಿಜಿಸ್ಟರ್ ಅಲ್ಲಿ ಹೋಗೋಣ. ಸರ್ವಿಸ್ ರಿಜಿಸ್ಟರ್ ಅಲ್ಲಿ ಪ್ರೊಫೆಷನರಿ ಡೀಟೇಲ್ಸ್ ಅಂತ ಬರುತ್ತೆ ನೋಡಿ, ಇಲ್ಲಿದೆ ನೋಡಿ. ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ ತಕ್ಷಣ ಈ ಎಂಪ್ಲಾಯೀಸ್ ಸಂಬಂಧಪಟ್ಟಂತೆ ಒಂದು ವಿಂಡೋ ಓಪನ್ ಆಗುತ್ತೆ. ಈ ವಿಂಡೋದಲ್ಲಿ ನಾವು ಪ್ರೊಫೆಷನರಿ ಪೀರಿಯಡ್ ಡಿಕ್ಲರೇಷನ್ ಯಾರ್ದು ಮಾಡಬೇಕು ಅಂತ ಅನ್ಕೊಂಡಿದೀವೋ ಅವ್ರದನ್ನ ನಾನು ಟೈಪ್ ಮಾಡ್ತಾ ಇದ್ದೀನಿ. ಸೊ ಗೆಟ್ ಮಾಡಿದ ತಕ್ಷಣ ಯಾವುದು ಪ್ರೊಫೆಷನಲ್ ಪೀರಿಯಡ್ ಅಲ್ಲೇ ಇದಾರೆ ಇವರು 2 years ಇಂದ ಅಂದ್ಬಿಟ್ಟು ತೋರಿಸುತ್ತೆ. ಸೊ ಅವ್ರ ಡೇಟ್ ಆಫ್ ಜಾಯ್ನಿಂಗ್ ಇಲ್ಲಿದೆ. ಅವ್ರದ್ದು ಆರ್ಡರ್ ಕಾಪಿ ಮತ್ತೆ ಅದ್ರದ್ದು ಎಲ್ಲ ಡೀಟೇಲ್ಸ್ ನೆಲ್ಲ ನಾವು ಒಂದ್ಸತಿ ಚೆಕ್ ಮಾಡ್ಕೊಂಡು ಆಮೇಲೆ ಇದನ್ನ ಮಾಡ್ಬೇಕಾಗುತ್ತೆ. ಸೊ ನಾನು ಇವಾಗ ಆರ್ಡರ್ ಕಾಪಿನ ಒಂದ್ಸತಿ ನೋಡ್ಕೋತೀನಿ. ಅದ್ರಲ್ಲಿ ಆರ್ಡರ್ ಯಾವ ತರ ಇದೆ ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೀನಿ. ಇವ್ರದ್ದು ಏನಾಗಿದೆ ಅಂತಂದ್ರೆ ಎಕ್ಸಾಕ್ಟ್ ಡೇಟ್ ಅಂದ್ರೆ ಇವ್ರದ್ದೇನು ಸಮಸ್ಯೆ ಇಲ್ಲ. 21/7/2023 ಇದ್ ಮಾಡ್ಕೊಂಡಿದ್ದಾರೆ. ಡಿಪಾರ್ಟ್ಮೆಂಟಲ್ ಎಕ್ಸಾಮ್ 20/7/2025 ಪೂರೈಸಿರೋದ್ರಿಂದ ಇವ್ರದ್ದೇನು ಪ್ರಾಬ್ಲಮ್ ಆಗಲ್ಲ. ಬಟ್ ಇಲ್ಲಿ ಇದು ಪ್ರೊಫೆಷನರಿ ಪೀರಿಯಡ್ ಡಿಕ್ಲರೇಷನ್ಗೆ ಕೆಲವು ಪ್ರಾಬ್ಲಮ್ಸ್, ಕೆಲವು ರೂಲ್ಸ್ ಇದಾವೆ. ಆ ರೂಲ್ಸ್ ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಅಕಸ್ಮಾತ್ ಆಗಿ 2 ವರ್ಷ ಕ್ಲಿಯರ್ ಆಗ್ಲಿಲ್ಲ ಅಂತಂದ್ರೆ, 2 ವರ್ಷ ಏನು ಪ್ರೊಫೆಷನಲ್ ಪೀರಿಯಡ್ ಡಿಕ್ಲೇರ್ ಆಗ್ಲಿಲ್ಲ ಅಂತಂದ್ರೆ, ಫಾರ್ ಹಲವಾರು ಕಾರಣಗಳಿಂದ ಅಥವಾ ಎಕ್ಸಾಮಿನೇಷನ್ ಆಗಿರ್ಬೋದು ಅಥವಾ ಬೇರೆ ಏನಾದ್ರು ಸಮಸ್ಯೆ ಇದ್ದು ಡೇಟ್ ಎಕ್ಸ್ಟೆಂಡ್ ಆದ್ರೆ, ಅಂದ್ರೆ ಎಕ್ಸ್ಟೆನ್ಷನ್ ಡೇಟ್ ಅಂದ್ರೆ ಪ್ರೊಫೆಷನರಿ ಪೀರಿಯಡ್ ಡಿಕ್ಲರೇಷನ್ ಡೇಟ್ ಎಕ್ಸ್ಟೆಂಡ್ ಆದ್ರೆ, ಒಂದ್ ವೇಳೆ ಇವಾಗ 1 ವರ್ಷ ಆಗಿ 1 ವರ್ಷ ಎಕ್ಸ್ಟೆಂಡ್ ಆಯ್ತು ಅನ್ಕೊಳ್ಳಿ, 2 ವರ್ಷ ಇರೋದು 3 ವರ್ಷ ಆಯ್ತು, 3 ವರ್ಷ ಆಗಿ ಡಿಕ್ಲೇರ್ ಆಗಿ ಬಂತು ಅಂತಂದ್ರೆ, ನಾವು ಇಲ್ಲಿ ಎಂಟ್ರಿ ಮಾಡ್ಬೇಕಾದ್ರೆ ಫಸ್ಟ್ 2 ವರ್ಷ ಎಕ್ಸಾಮ್ ನಾಟ್ ಕ್ಲಿಯರ್ಡ್, ಏನ್ ಪ್ರಾಬ್ಲಮ್ ಆಗಿತ್ತು ಅನ್ನೋದಕ್ಕೆ ಒಂದು ಎಕ್ಸಾಮಿನೇಷನ್ ನಾಟ್ ಕ್ಲಿಯರ್ಡ್ ಅಂತ ಕೊಟ್ಟು ನಾವು ಎಕ್ಸ್ಟೆನ್ಷನ್ ಮಾಡ್ಬೇಕಾಗತ್ತೆ. ಆದ್ರೆ ಒಂದ್ ನೆನಪಲ್ಲಿ ಇಟ್ಕೊಳ್ಳಿ, ಪ್ರತಿ ಸತಿ ನಾವು 6 ತಿಂಗಳಷ್ಟೇ ಎಕ್ಸ್ಟೆನ್ಷನ್ ಮಾಡಕ್ಕಾಗುತ್ತೆ. ಅಂದ್ರೆ ಅವ್ರದ್ದು ಅವತ್ತಿನ ಡೇಟ್ಗೆ ಪ್ರೊಫೆಷನಲ್ ಪೀರಿಯಡ್ ಡಿಕ್ಲರೇಷನ್ ಆಗಿಲ್ಲ, ಎಕ್ಸ್ಟೆಂಡ್ ಎಷ್ಟಾಗಿದೆ ಅಂದ್ರೆ ನಾವು ಒಂದೇ ಸತಿ 1 ಮಂತ್ ಹೊಡಿಯಕ್ ಆಗಲ್ಲ. ಆ ಪ್ರೊಫೆಷನರಿ ಡೇಟ್ ಇಂದ 6 ಮಂತ್ಸ್ ನಾವು ಆಡ್ ಮಾಡ್ಬೇಕಾಗುತ್ತೆ. 6 ಮಂತ್ ಫಸ್ಟ್ ಆಡ್ ಮಾಡ್ಕೊಂಡು ಸೇವ್ ಮಾಡ್ಕೋಬೇಕು. ಆಮೇಲೆ ಮತ್ತೆ 6 ಮಂತ್ಸ್ ನ ಆಡ್ ಮಾಡಿ ಸೇಮ್ ಅದೇ ಪ್ರೊಸೀಜರ್ ಅಲ್ಲಿ ಬಂದು ಮತ್ತೆ ಏನು ಎಕ್ಸಾಮ್ ನಾಟ್ ಕ್ಲಿಯರ್ಡ್ ಅಂತ ಕ್ಲಿಯರೆನ್ಸ್ ಸ್ಟೇಟಸ್ ಕೊಟ್ಟು ಮತ್ತೆ 6 ಮಂತ್ಸ್ ನ ಆಡ್ ಮಾಡ್ಬೇಕಾಗುತ್ತೆ. ಅವಾಗ ನೀವು ಎಕ್ಸ್ಟೆನ್ಷನ್ ಕೊಡ್ಬೇಕಾದ್ರೆ ಯಾವ ಡೇಟ್ ವರ್ಗೂ ಬಂದಿದೆಯೋ ಆ ಡೇಟ್ಗೆ ಇದು ಮಾಡ್ಬೇಕಾಗುತ್ತೆ. ಅದು ಒಂದು 6 ಮಂತ್ಸ್ ಆಗಿ 2 ದಿನ ಆಗಿರ್ಬೋದು, 3 ದಿನ ಆಗಿರ್ಬೋದು, ಆ ತರ ಮಾಡ್ಬೇಕಾಗುತ್ತೆ. ಸೊ ಇವ್ರದ್ದು ಆ ತರದ್ದೇನು ಪ್ರಾಬ್ಲಮ್ ಇಲ್ಲ. ಸೊ ಅದೊಂದು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ. ಎವ್ರಿ ಎಕ್ಸ್ಟೆನ್ಷನ್ ಡೇಟ್ ನ ಯಾವಾಗಲೂ 6 ಮಂತ್ಸ್ ಒನ್ಸ್ ನಾವು ಮಾಡ್ಬೇಕಾಗುತ್ತೆ. ಈಗ ಇವ್ರದ್ದು ಏನು ಪ್ರಾಬ್ಲಮ್ ಇಲ್ಲ, ಎಕ್ಸಾಮಿನೇಷನ್ ಕ್ಲಿಯರ್ ಆಗಿದೆ. ಸೊ ಎಕ್ಸಾಮಿನೇಷನ್ ಕ್ಲಿಯರ್ ಡೇಟ್ ಕೊಡ್ತಿದ್ದೀನಿ. ಕ್ಲಿಯರ್ ಡೇಟ್ ಕೊಟ್ಟು ಡೇಟ್ ಬಂದ್ಬಿಟ್ಟು ಇವ್ರದ್ದು ಬಂದು 20/7/2025 ಇದೆ. ಎಸ್, 20/7/2025ಕ್ಕೆ ಕ್ಲಿಯರ್ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಕ್ಸ್ಟೆನ್ಷನ್ ನೋಡಿ, ಇಲ್ಲಿ ಎಕ್ಸ್ಟೆನ್ಷನ್ ಬರಲ್ಲ. ಇಲ್ಲಿ ಏನಾದ್ರು ಇಲ್ಲಿ ನಾಟ್ ಕ್ಲಿಯರ್ಡ್ ಅಂತ ಬರೆದ್ರೆ ಅವಾಗ ಅಲ್ಲಿ ಇದೆಲ್ಲ ಎಕ್ಸ್ಟೆನ್ಷನ್ ಪೀರಿಯಡ್ ಎಲ್ಲ ಓಪನ್ ಆಗುತ್ತೆ. ಸೊ ಡೇಟ್ ಆಫ್ ಡಿಕ್ಲರೇಷನ್ ಬಂದ್ಬಿಟ್ಟು ಸೂಕ್ತೀಕರಣ ಘೋಷಣೆ ದಿನಾಂಕ ಬಂದು 21/7/2025. ಸಾರಿ, 21/7/2025. ಸೊ ಇದೊಳದಾಗ ನೋಡಿ, ಇಲ್ಲಿ ಹೇಳುತ್ತೆ ಡಿಕ್ಲರೇಷನ್ ಡೇಟ್ ಶುಡ್ ಬಿ ಎಕ್ಸಾಕ್ಟ್ಲಿ 2 years ಫ್ರಮ್ ದ ಡೇಟ್ ಆಫ್ ಜಾಯಿನಿಂಗ್ ಟು ಸರ್ವಿಸ್ ಆಸ್ ಪರ್ ದಿ 3 ರೂಲ್ಸ್ ಅಂತ ಹೇಳ್ತಿದೆ. ಅಂದ್ರೆ ರೂಲ್ 18 ಪ್ರಕಾರ ಡೇಟ್ ಆಫ್ ಡಿಕ್ಲರೇಷನ್ ಶುಡ್ ಬಿ ಎಕ್ಸಾಕ್ಟ್ಲಿ 2 years. ಅಂದ್ರೆ ಅದು 21 ಬರಲ್ಲ, ಇಲ್ಲಿ 20 ಬರುತ್ತೆ ಅನ್ಕೋತೀನಿ. ನೋಡೋಣ, 20 ಹಾಕ್ತೀನಿ. 21 ಇಂದ ಇದ್ದು ಎಸ್ ಕ್ಲಿಯರ್. ಯಾಕೆಂದ್ರೆ 20ನೇ ತಾರೀಕಿಗೆ ಡೇಟ್ ಕ್ಲಿಯರ್ ಆಗುತ್ತೆ, 21ಗೆ ಆಗಲ್ಲ. 21ಕ್ಕೆ ಆರ್ಡರ್ ಹಾಕಿರೋದ್ರಿಂದ ನಾವು 20 ಅಂತ ಹಾಕಿದೀವಿ. ಆರ್ಡರ್ ಡೇಟು ಇಲ್ಲಿದೆ, DCE 95, ಡೇಟ್ ಬಂದು 4/12/2025. ಇಷ್ಟ ಹಾಕಿದೀರಾ.
ಪಿಪಿ 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 ಡಿಕ್ಲೇರ್ಡ್ ಅಂತ ಹಾಕಿ ಇಲ್ಲಿ ನಾವು ಡಾಕ್ಯುಮೆಂಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಸೊ ನಾನು ಈಗಾಗಲೇ ಡೌನ್ಲೋಡ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನ ನಾನು ಇವಾಗ ಇಲ್ಲಿ ಅಪ್ಲೋಡ್ ಮಾಡ್ತಿದ್ದೀನಿ. ಸರ್ವಿಸ್ ರಿಜಿಸ್ಟರ್ ಅಂಡ್ ಚೂಸ್ ಫೈಲ್ ಅಂತ ಇಲ್ಲಿ ಹೋಗಿ, ಎಸ್ ಇದೆ. ಸೊ ಆಡ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಸಕ್ಸಸ್ಫುಲಿ ಬಂತು. ಈಗ ನನಗೆ ಡಾಕ್ಯುಮೆಂಟ್ ಇಲ್ಲ ಆಯ್ತು. ಸೇವ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ದ ರೆಕಾರ್ಡ್ ಪ್ಲೀಸ್ ಕ್ಲಿಕ್ ಅನ್ಅಪ್ರೂವ್ ಲಿಂಕ್ ನೋಡಿ ಇಲ್ಲಿ ಬಂತು. ಇಲ್ಲಿ ಅನ್ಅಪ್ರೂವ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ಲಿಕ್ ಮಾಡಿದ ತಕ್ಷಣ ನನಗೆ ಇದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಬಂತು. ಇದನ್ನ ನಾನು ಅಪ್ರೂವ್ ಮಾಡಿ ಅಂತ ಹೇಳ್ತಿದ್ದೆ. ನೋಡಿ ನಾನು ಏನ್ ಹಾಕಿದ್ದೀನಿ ಅದೆಲ್ಲ ಕಂಪ್ಲೀಟ್ ಆಗಿ ಇಲ್ಲಿದೆ ನೋಡಿ. 27 ಇದೆ, ಪ್ರೊಫೆಷನಲ್ ಪ್ರಿಂಟ್ ಡಿಕ್ಲರೇಷನ್ ಎಸ್ ಅಂತಿದೆ, ಆಮೇಲೆ ಟ್ರೈನಿಂಗ್ ಇದೆ, ಎಸ್ ಇದು ಟ್ರೈನಿಂಗ್ ಕಂಪ್ಲೀಟೆಡ್. ಅಪ್ರೂವ್ ಮೇಲೆ ಅಪ್ರೂವ್ ಬಟನ್ ಮೇಲೆ ಒಂದ್ಸತಿ ನಾವು ಕ್ಲಿಕ್ ಮಾಡಿದ ತಕ್ಷಣ ದ ರೆಕಾರ್ಡ್ ಹ್ಯಾಸ್ ಬಿನ್ ಅಪ್ರೂವ್ಡ್ ಕ್ಲಿಯರ್ ಆಯ್ತು. ಈಗ ಇದ್ರದ್ದು ಬಗ್ಗೆ ನಾನು ಏನಾದ್ರು ಏನಾಗಿದೆ ಏನು ಎತ್ತ ಅಂತ ನೋಡ್ಕೋಬೇಕು, ಅಥವಾ ಯಾವ ತರ ಇದಾಗಿದೆ ಅವ್ರದ್ದು ಪ್ರೊಫೆಷನಲ್ ಯಾವ ತರ ಕ್ಲಿಯರ್ ಆಯ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಗಬೇಕು ಅಂತಂದ್ರೆ ನಾವು ಸರ್ವಿಸ್ ರಿಜಿಸ್ಟರ್ ಅಲ್ಲಿ ಹೋಗಿ ಎಂಪ್ಲಾಯ್ ಬೇಸಿಕ್ ಡೀಟೇಲ್ ಅಲ್ಲಿ ಕ್ಲಿಕ್ ಮಾಡಬೇಕು. ಎಸ್ ಇಲ್ಲಿ ಅಪ್ರೂವ್ ಲಿಸ್ಟ್ ಅಲ್ಲಿ ಇಲ್ಲಿ ಅಪ್ರೂವ್ ಲಿಸ್ಟ್ ಮೇಲೆ ಕ್ಲಿಕ್ ಮಾಡಿ ಇವ್ರದ್ದು ಕವಿರಾಜ್ ನೋಡಿ ಇಲ್ಲಿದೆ ನೋಡಿ. ಕವಿರಾಜ್ ಇವ್ರದ್ದು ನೋಡಿ ಇಲ್ಲಿ ರೆಗ್ಯುಲರ್ ಬಂದಿದೆ ನೋಡಿ. ಇದು ಪ್ರೊಫೆಷನರಿ ಅಂತಿತ್ತು, ಇದಿರುತ್ತೆ ಪ್ರೊಫೆಷನರಿ ಅಂತ. ಈಗ ಇದು ರೆಗ್ಯುಲರ್ ಅಂತ ಬಂದಿದೆ. ಇವಾಗ ಇದು ಇವ್ರದ್ದು ಪಿಪಿ ಡಿಕ್ಲೇರೇಷನ್ ಆಯ್ತು ಅಂತ ಅರ್ಥ. ಸೊ ಇಲ್ಲಿಗೆ ಒಬ್ಬ ಎಂಪ್ಲಾಯ್ದು HRMS 1 ಅಲ್ಲಿ ಪಿಪಿ ಡಿಕ್ಲೇರೇಷನ್ ಯಾವ ತರ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ವಿಡಿಯೋನ ಹೇಳ್ತಿದ್ದೀನಿ. ಇನ್ನೊಂದ್ಸತಿ ಹೇಳ್ತಿದ್ದೀನಿ, ಮತ್ತೆ ತಿಳ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಪಿಪಿ ಡಿಕ್ಲೇರೇಷನ್ ಅಕಸ್ಮಾತ್ ಎಕ್ಸ್ಟೆಂಡ್ ಆಗಿದ್ರೆ ಡೇಟ್ ಎಕ್ಸ್ಟೆಂಡ್ ಆಗಿದ್ರೆ ಅಂದ್ರೆ ಕರೆಕ್ಟ್ ಆಗಿ 2 ವರ್ಷಕ್ಕೆ ಪಿಪಿ ಡಿಕ್ಲೇರ್ ಆಗಿದ್ರೆ ಎಕ್ಸ್ಟೆಂಡ್ ಆಗಿದ್ರೆ ನೀವು ಫಸ್ಟ್ ಎಕ್ಸಾಮ್ ನಾಟ್ ಕ್ಲಿಯರ್ಡ್ ಅಂತ ತಗೊಂಡು ಎಕ್ಸ್ಟೆನ್ಷನ್ ಡೇಟ್ ನ ಮೆನ್ಷನ್ ಮಾಡ್ಬೇಕಾಗತ್ತೆ. ಅದು 6 ತಿಂಗಳು ಒಳಗಡೆ ಇದ್ರೆ ನಿಮ್ಗೆ ಏನೂ ಪ್ರಾಬ್ಲಮ್ ಆಗಲ್ಲ. 6 ತಿಂಗಳಿಗಿಂತ ಮೇಲೆ ಆದ್ರೆ ಫಸ್ಟ್ 6 ತಿಂಗಳಿಗೆ ಎಕ್ಸ್ಟೆನ್ಷನ್ ಮಾಡ್ಕೋಬೇಕಾಗುತ್ತೆ. ಪಿಪಿ ಡಿಕ್ಲೇರೇಷನ್ ಡೇಟ್ಗೆ ಇವಾಗ 2023ಕ್ಕೆ ಅವರು ಜನವರಿದಲ್ಲಿ ಜಾಯ್ನ್ ಆದ್ರು ಅಂದ್ರೆ 2025ಕ್ಕೆ ಜನವರಿಗೆ ಅವ್ರದ್ದು ಕ್ಲಿಯರ್ ಆಗುತ್ತೆ. ಆದ್ರೆ ಆ ಪಿಪಿ ಆಕ್ಚುಲಿ 2 ಇಯರ್ಸ್ ಕಂಪ್ಲೀಟ್ ಆಗುತ್ತೆ. ಆದ್ರೆ ಅವ್ರಿಗೆ ಪಿಪಿ ಬಂದು ಆಗಸ್ಟ್ ನಲ್ಲಿ ಆಗಿತ್ತು ಅಂದ್ರೆ, ಜನವರಿಯಿಂದ ಆಗಸ್ಟ್ 2025ರಲ್ಲಿ ಆಗಿತ್ತು ಅಂತಂದ್ರೆ ನೀವು ಜನವರಿ 1ನೇ ತಾರೀಕಿಂದ ಜೂನ್ 30ವರೆಗೂ ನೀವು ಫಸ್ಟ್ ಅವ್ರದ್ದು 6 ತಿಂಗಳು ಎಕ್ಸ್ಟೆನ್ಷನ್ ತಗೋಬೇಕಾಗತ್ತೆ. ಆಮೇಲೆ ಅದನ್ನ ಅಪ್ರೂವ್ ಮಾಡ್ಕೊಂಡು ಬಂದು ಮತ್ತೆ ಅದೇ ತರನೇ ಟೈಪ್ ಮಾಡಿ ಮತ್ತೆ ಜುಲೈ 1ನೇ ತಾರೀಕಿಂದ ಆಗಸ್ಟ್ ಯಾವ ಡೇಟ್ ವರ್ಗೂ ಆಗಿರುತ್ತೋ ಆ ಡೇಟ್ ವರ್ಗೂ ತಗೋಬೇಕಾಗುತ್ತೆ. ತಕೊಂಡು ಆಮೇಲೆ ಡಿಕ್ಲೇರ್ಡ್ ಆಯ್ತು ಅಂತ ತೋರಿಸ್ಬೇಕಾಗುತ್ತೆ. ಸೊ ಇದೊಂದನ್ನ ನೆನಪಲ್ಲಿ ಇಟ್ಕೊಳ್ಳಿ ಚೆನ್ನಾಗಿ. ಸೊ ಹಾಗಾಗಿ ನಾನು ಇವಾಗ ಪ್ರೊಫೆಷನರಿ ಪೀರಿಯಡ್ ಡಿಕ್ಲೇರೇಷನ್ ಯಾವ ತರ ಮಾಡೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ತೋರಿಸ್ಕೊಟ್ಟಿದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇದೇ ತರ ನನ್ನ ಚಾನೆಲ್ನ ನೋಡ್ತಾ ಇರಿ. ಆಮೇಲೆ ಕೊನೆವರೆಗೂ ನೋಡಿದ್ದಕ್ಕೆ ನಿಮ್ಗೆಲ್ಲರಿಗೂ ಧನ್ಯವಾದನ ಹೇಳ್ತಾ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಇದೇ ತರನೇ ನಿಮ್ಮ ಫ್ರೆಂಡ್ಸ್ಗೂ ಇದನ್ನ ಶೇರ್ ಮಾಡಿ, ಅವ್ರಿಗೂ ಸಹ ಅನುಕೂಲ ಆಗಲಿ. ಥ್ಯಾಂಕ್ ಯು ವೆರಿ ಮಚ್. ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಲೈಕ್ ಮಾಡಿ. ಮತ್ತೆ ಬೇರೆ ವಿಡಿಯೋನಲ್ಲಿ ಸಿಗ್ತೀವಿ. ಬಾಯ್.